ಬೆಳಗ್ಗೆನೇ ಬಂದ್ಬಿಟ್ಟು ನಮ್ಗೆ ಯಾಮಾರಿಸಿ ಫ್ರಿಜ್ ಓಪನ್ ಮಾಡ್ತಾ ಇತ್ತು. ಇನ್ನು ಏನೂ ಸಿಗಲಿಲ್ಲ ಅಂತೇಳಿ ಒಂದೇ ಒಂದು ಬಾಳೆಹಣ್ಣು ತೊಗೊಂಡೋಯ್ತು. ಲಾಗ್ ಮಾಡೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್ ನನಗೆ, ಯಾಕಂದರೆ ತುಂಬ ಹುಷಾರಿರಲಿಲ್ಲ ಹಂಗಾಗಿ. ಮತ್ತು ಕೈಗೆ ಡ್ರಿಪ್ಸ್ ಹಾಕಿದ್ರು. ಮತ್ತು ತಮ್ಮ ಊರಿಂದ ಬರ್ತೀನಿ ಅಂತ ಫೋನ್ ಮಾಡಿದ್ದ ಬಟ್ಟೆ ತೊಗೋಬೇಕು ಅಂತ. ನಾವು ಅಲ್ಲಿಂದ ಬಂದಿದ್ದು ಟ್ರೆಂಡ್ಸಲ್ಲಿ ನೋಡಿದ್ರೆ ಸ್ವಲ್ಪ ಕಲೆಕ್ಷನ್ಸ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಲ್ಲಿಂದ ಒಂದೇ ಒಂದು ಜೊತೆ ತೊಗೊಂಡು ಅಲ್ಲಿಂದ ನಾವು ಬಂದಿದ್ದು MG ರೋಡಿಗೆ. MG ರೋಡಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನನ್ನ ತಮ್ಮಂಗೆ ಬೆಳ್ಳುಳ್ಳಿ ಕಬಾಬ್ ಅಂದರೆ ತುಂಬ ಇಷ್ಟ, ಅವನಿಗೆ ಮಾಡಿಕೊಟ್ಟೆ. ಅವರೆಲ್ಲ ತಿಂದ್ಕೊಂಡು ಊರ ಕಡೆ ಹೊರಟ್ರು. ನಾನು ಶಾಪಿಗೆ ಬಂದು ತುಂಬ ದಿನ ಆಗಿತ್ತು ಅಂತೇಳಿ ಬಂದು ಕೆಲಸ ಮಾಡೋಣ ಅಂತ ಬಂದೆ. ನನ್ನ ಮಗ ಮನೆಗೆ ಬರುವಾಗ ವೆಜ್ ರೋಲ್ ಕೊಡ್ಸಮ್ಮ ಅಂತ ಅಂದ. ಮನೇಲೇ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮನೇಲೇ ಟ್ರೈ ಮಾಡೋಣ ಅಂತ ಮಾಡಿದೆ. ವೆಜ್ ರೋಲ್ ತುಂಬ ಈಸಿ, ಆರಾಮಾಗಿ ಮಾಡ್ಬೋದು. ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು ಈ ಮೂರನ್ನು ಸ್ಲೈಡ್ಸಾಗಿ ಕಟ್ ಮಾಡಿಕೊಂಡು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಬೇಕಾಗಿರೋಂಥ ಐಟಮ್ ಇವನ್ನೆಲ್ಲ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡು ಬೇಯಿಸಬಾರ್ದು. ಫ್ರೈಡ್ ರೈಸ್ಗೆ ಯಾವ ಥರ ಮಾಡ್ಕೊತೀವೋ ಅದೇ ಥರ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ಚಪಾತಿ ಅದಕ್ಕೆ ಕಲಿಸ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ರೋಲ್ ಒಸ್ಬಿಟ್ಟು ಮಾಮೂಲಿ ಚಪಾತಿ ಹೆಂಗೆ ಬೇಯಿಸ್ಕೊತೀವೋ ಅದೇ ಥರ ಬೇಯಿಸ್ಕೊಬೋದು. ನಾವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ನಾನು ಮಾಡಿದ್ದು ಗೋಧಿ ಹಿಟ್ಟಲ್ಲಿ. ಈ ಥರ ಚಪಾತಿ ಬೇಯಿಸ್ಕೊಂಡು ಮಧ್ಯದಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಂಗಂತೂ ತುಂಬ ಇಷ್ಟ. ಅದ್ರ ಜೊತೆ ನಾನು ಟೊಮೆಟೊ ಸಾಸ್ ಕೂಡ ಮಾಡಿದ್ದೆ ಮತ್ತು ಎಗ್ ಬುರ್ಜಿ ಮಾಡಿಕೊಟ್ಟೆ. ನನ್ನ ಮಗಂಗಂತೂ ತುಂಬ ಇಷ್ಟ ಆಯಿತು. ಸೇಮ್ ಇದ್ರ ಥರನೇ ಬಂದಿತ್ತು ಹೋಟೆಲ್ ಅಂತ ಅಂದ. ಮತ್ತು ನಮ್ಮ ಮನೆಯವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ, ಅವ್ರಿಗೆ ಚಪಾತಿನೂ ಮತ್ತು ಪಲ್ಯ ಮಾಡಿಕೊಟ್ಟೆ.